ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗೋದ್ರಿಂದ ಇವತ್ತಿನ ದಿವಸ ಘಟಪ್ರಭಾ ನದಿ ಉಕ್ಕಿ ಹರಿದು ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯೂ ಕೂಡ ಆವರಿಸಿದೆ. ಈಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ನಾವೀಗಿದ್ದೀವಿ. ಮಿರ್ಚಿ ಗ್ರಾಮದಲ್ಲಿ ಈಗೇನು ಸಂಪೂರ್ಣ 60ರಿಂದ 75 ಮನೆಗಳು ಕೂಡ ಮುಳುಗುವಂಥ ಪರಿಸ್ಥಿತಿ ಇದೆ. ಈಗ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದೇನು ಮಿರ್ಚಿ ಗ್ರಾಮದ ಮುಖ್ಯ ಒಂದು ರಸ್ತೆ ಆಗಿದ್ದು, ಇಲ್ಲೇನು ಮನೆಗಳಿಗೆ ಕೂಡ ಲಾಕೌಟ್ ಮಾಡಿಕೊಂಡು ಇವತ್ತಿನ ದಿವಸ ಎಲ್ಲರೂ ಕೂಡ ಗಂಜಿ ಕೇಂದ್ರದತ್ತ ದೌಡಾಯಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಇಲ್ಲಿದ್ದಂಥ ರೈತರೇ ಆಗಿರುವುದರಿಂದ ಸಾಕಷ್ಟು ಹೊಲ ಮನೆಗಳ ಒಂದು ಕೆಲಸಗಳನ್ನೇ ನಂಬಿಕೊಂಡು ಇಲ್ಲಿ ಜನ ದಿನಾಲೂ ಒಂದು ತುತ್ತಿನ ಚೀಲ ತುಂಬಿಸ್ಕೊಳ್ಳುವಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ಏನು ಪ್ರತಿ ವರ್ಷ ಒಂದು ಹೆಚ್ಚಿನ ಮಳೆ ಆಗೋದ್ರಿಂದ ಇಂಥ ಒಂದು ಕಷ್ಟ ಬರುವುದು ಕೂಡ ಭಾಳಷ್ಟು ಅವರಿಗೆ ನೋವಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ಒಂದು ಅಧಿಕಾರಿಗಳ ಹತ್ರ ಆಗಿರ್ಬೋದು, ರಾಜಕಾರಣಿಗಳ ಹತ್ರ ಆಗಿರ್ಬೋದು, ಸಾಕಷ್ಟು ಸಾರಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೀಗ ನೋಡ್ತಾ ಇದ್ದೀವಿ, ಇಲ್ಲೊಂದು ಮನೆ ಇದೆ, ಚೆನ್ನಾಗಿರೋ ಮನೆ, ದಿನನಿತ್ಯ ಬಳಕೆ ವಸ್ತುಗಳು ಕೂಡ ತಗೊಂಡು ಹೋಗಲಿಕ್ಕೆ ಅವರಿಗೆ ಟೈಮ್ ಸಿಕ್ಕಿಲ್ಲ. ಯಾಕಂತಂದರೆ ನಾವೀಗ ನೋಡ್ತಾ ಇರ್ಬೋದು, ಈ ಸೋಫಾ ಕೂಡ ಚೆನ್ನಾಗಿರೋ ಸೋಫಾ ಕೂಡ ನೀರಲ್ಲಿ ತೇಲುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಮನೆ ಕೂಡ ಲಾಕೌಟ್ ಮಾಡಿಬಿಟ್ಟು ಏನು ಅವರ ಮನೆಗೆ ಹಾಕಿದ ಒಂದು ಪರದೆಯನ್ನು ಕೂಡ ತೆಗಿಲಿಕ್ಕೆ ಆಗಲಾದಷ್ಟು ಅವಸರದಲ್ಲಿ ಈ ಒಂದು ನೀರು ಬಂದಿರೋದಕ್ಕೋಸ್ಕರ ಮನೆಯೇ ಪೂರ್ತಿಯಾಗಿ ಖಾಲಿ ಮಾಡಿಕೊಂಡು ಅವರು ಎಷ್ಟು ಬೇಕೋ ಅಷ್ಟು ಸಾಮಾನುಗಳು ತಗೊಂಡು ಇವತ್ತು ಗಂಜಿ ಕೇಂದ್ರವನ್ನು ಸೇರುವಂಥದ್ದು ಭಾಳಷ್ಟು ನೋವು ತರತಕ್ಕಂಥ ಸಂಗತಿ. ಹೀಗಾಗಿ ಸರ್ಕಾರ ಏನೇ ಇದ್ದರೂ ಕೂಡ ಇಂಥ ಒಂದು ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಬೇಕು. ಒಟ್ಟಾರೆಯಾಗಿ ಏನು ಹೇಳಬೇಕಂತಂದರೆ ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ 70ರಿಂದ 80 ಮನೆಗಳಿಗೆ ಏನು ಶಾಶ್ವತವಾದಂಥ ಪರಿಹಾರ ಬೇಕು. ಈ ಪರಿಹಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರು ಮನವಿ ಸಲ್ಲಿಸಿದ್ರು, ಇಲ್ಲಿವರೆಗೂ ಕೂಡ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಈಗಾಗಲೇ ಏನು ರಿಪಬ್ಲಿಕ್ ಮನವಿ ಮಾಡ್ಕೊಳ್ಳೋದೇನಂತಂದರೆ ಈ ಗ್ರಾಮವನ್ನು ಪೂರ್ತಿಯಾಗಿ ಏನು ಸ್ಥಳಾಂತರ ಮಾಡಿ ಶಾಶ್ವತ ಪರಿಹಾರ ನೀಡಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ನ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಇವತ್ತಿನ ದಿವಸ ಭಾರೀ ಪ್ರವಾಹಕ್ಕೆ ಒಳಗಾದಂಥ ಘಟಪ್ರಭಾ ನದಿ ಈಗ ಅಬ್ಬರದಿಂದ ಉಕ್ಕಿ ಹರಿಯತಕ್ಕಂಥ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಚಿಚ್ಕಂಡಿ ಘಟಪ್ರಭಾ ಸೇತುವೆಯಲ್ಲಿರ್ತಕ್ಕಂಥ ಪೂರ್ತಿಯಾಗಿ ನಾವೀಗ ನೋಡ್ತಾ ಇದ್ದೀವಿ. ಇಲ್ಲೊಂದು ಪೊಲೀಸ್ ವಾಹನ ಕೂಡ ಗಸ್ತು ತಿರುಗ್ತಾ ಇದೆ. ಏನಂತಂದರೆ ಇಲ್ಲಿ ಜನರು ಕೂಡ ಯಾರು ಬರಬಾರ್ದು ಅನ್ನುವಂಥದ್ದು ಕೂಡ ಇವರ ಒಂದು ಉದ್ದೇಶವಾಗಿದೆ. ಯಾಕಂತಂದರೆ ಕ್ಷಣಕ್ಕೂ ಕೂಡ ಈ ಒಂದು ಒಳಹರಿವು ಹೆಚ್ಚಾಗ್ತಿರೋದ್ರಿಂದ ಈ ನೀರಿನ ಮಟ್ಟವು ಕೂಡ ಹೆಚ್ಚಾಗಿ ಯಾರಿಗೂ ಕೂಡ ಹಾನಿಯಾಗಬಾರದನ್ನುವಂಥದ್ದು ಕೂಡ ಈ ಪೊಲೀಸರ ಒಂದು ಮಾತು. ಜೊತೆಗೆ ಏನಂತಂದರೆ ಈಗಾಗಲೇ ನದಿಯ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಕಬ್ಬಿನ ಗದ್ದೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಿ ರೈತರಿಗೂ ಕೂಡ ಬಹಳ ಒಂದು ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಏನು ಸತತವಾಗಿ 2 ವರ್ಷಗಳಿಂದ ಬರಗಾಲದಿಂದ ತತ್ತರಿಸಿದಂಥ ರೈತರು ಇವತ್ತಿನ ದಿವಸ ಏನು ಈ ಮಳೆಯಿಂದ ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಬೆಳೆ ಬಂದಿದೆ, ಈಗ ನಮಗೆ ಸರಿಯಾಗಿ ಒಂದು ಫಸಲು ಸಿಗುತ್ತೆ ಅನ್ನುವಂಥ ಖುಷಿಯಲ್ಲಿ ಇರುವಾಗಲೇ ರೈತರಿಗೆ ಒಂದು ಹೊಡಿತ ಏನಂತಂದರೆ ಈಗ ಪೂರ್ತಿಯಾಗಿ ಏನು ನದಿಯಲ್ಲಿ ಒಂದು ಕಬ್ಬಿನ ಬೆಳೆ ಮುಳುಗಿ ಹಾಳಾಗಿರೋದಂಥ ಪರಿಸ್ಥಿತಿಯಲ್ಲಿ ಬಂದೋಗಿದೆ. ಹೀಗಾಗಿ ರೈತರ ಒತ್ತಾಯ ಏನಂತಂದರೆ ಏನು ಸೂಕ್ತವಾದ ಪರಿಹಾರ ಸರ್ಕಾರ ನೀಡುವಲ್ಲಿ ವಿಫಲವಾಗಿತ್ತು, ಈಗಾದರೂ ಸರಿಯಾಗಿ ಒಂದು ರೈತರಿಗೆ ಪರಿಹಾರ ನೀಡಬೇಕು ಅನ್ನುವಂಥದ್ದು ರೈತರ ಒತ್ತಾಯವಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಜೋರ ಹಾಂ
ಬರ್ರಿ ಎಲ್ಲರೂ ಬರ್ರಿ. ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆ ಆದರೂ ಕೂಡ ಈ ಬಾಗಲಕೋಟೆಯಲ್ಲಿ ಪ್ರವಾಹ ಇನ್ನೂ ತಗ್ಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಏನು 2 ದಿನಗಳ ಹಿಂದೆ ಬಿಟ್ಟಂಥ ನೀರು ಕೂಡ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಸಾಕಷ್ಟು ಒಂದು ಘಟಪ್ರಭಾ ನದಿ ತುಂಬಿ ಹರಿತಕ್ಕಂಥ ದೃಶ್ಯ ನಮಗೀಗ ನೋಡ್ತಾ ಇರ್ಬೋದು. ಈಗಾಗಲೇ ಏನು ಸಾಕಷ್ಟು ಏನು ಮುಧೋಳ ಸುತ್ತಮುತ್ತಲಿರ್ತಕ್ಕಂಥ ಒಂದು ಕಬ್ಬಿನ ಗದ್ದೆಗೂ ಕೂಡ ಸಾಕಷ್ಟು ಒಂದು ನೀರು ತುಂಬಿದ್ದು ಈಗಾಗಲೇ 14ರಿಂದ 14.5 ಸಾವಿರ ಎಕರೆದಷ್ಟು ಭೂಮಿ ಕೂಡ ಈ ಕಬ್ಬಿನ ಮುಳುಗಡೆ ಆಗಿ ಸಾಕಷ್ಟು ರೈತರಿಗೆ ಒಂದು ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಏನು ಈಗಾಗಲೇ ಕೂಡ ಘಟಪ್ರಭಾ ನದಿಯು ಕೂಡ ತುಂಬಿ ಹರಿಯೋದ್ರಿಂದ ಸಾಕಷ್ಟು ಬೆಳೆಗಳು ಕೂಡ ಈ ಒಂದು ನದಿಯ ದಡದಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಬೆಳೆಗಳು ಕೂಡ ಗೋವಿನಜೋಳ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿರ್ತಕ್ಕಂಥದ್ದು ಕೂಡ ಪೂರ್ತಿ ನೀರಲ್ಲಿ ಹೋಮ ಮಾಡಿದಂಥ ಆ ಕಬ್ಬು ಬೆಳೆಗಳು ಕೂಡ ಮುಳುಗಿದ್ದು, ಜೊತೆಗೆ ನದಿಯೂ ಕೂಡ ಎಲ್ಲಿವರೆಗೆ ನೋಡಿದರೂ ಕೂಡ ನೀರು ಕಾಣುವಂಥ ಒಂದು ಸನ್ನಿವೇಶವೂ ಕೂಡ ಇದೆ. ಜೊತೆಗೆ ಏನಂತಂದರೆ ಇಲ್ಲಿ ವಿದ್ಯುತ್ ಕಂಬಗಳನ್ನು ನಾವು ಈಗ ನೋಡ್ತಾ ಇರ್ಬೋದು. ಈಗಾಗಲೇ ವಿದ್ಯುತ್ ಕಂಬಗಳು ಕೂಡ ಕೆಲವೊಂದು ಈ ಮಳೆ ರಭಸಕ್ಕೆ ಬೀಳುವಂಥದ್ದಾಗಿರ್ಬೋದು, ಬಗ್ಗಿರುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಅಲ್ಲೋಲ ಕಲ್ಲೋಲ ಆದಂಥ ಒಂದು ಘಟಪ್ರಭಾ ನದಿಯಲ್ಲಿ ಜನರು ಕೂಡ ಬಹಳಷ್ಟು ಒಂದು ನಿರೀಕ್ಷೆ ಇಟ್ಟು ಇವತ್ತಿನ ದಿವಸ ಚೆನ್ನಾಗಿ ಬೆಳೆ ಬರ್ತಾ ಇದೆ ಅನ್ನುವಂಥ ಒಂದು ಖುಷಿಯಲ್ಲಿದ್ದರು. ಆದರೆ ಈ ರೀತಿ ಪ್ರವಾಹ ಬಂದು ಎಲ್ಲವೂ ಕೂಡ ಹಾಳಾಗಿರೋದು ಅವರಿಗೆ ಬಹಳಷ್ಟು ನಷ್ಟ ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.